ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ದೇಶದಾದ್ಯಂತ ಮಾತಾಡೋದಕ್ಕೆ ಒಂದರ ನಂತರ ಒಂದರಂತೆ ವಿಷಯಗಳನ್ನು ಕೊಡಲಾಗಿತ್ತು. ಅಂಥ ದೊಡ್ಡ ದೊಡ್ಡ ಸಬ್ಜೆಕ್ಟ್ಗಳನ್ನು ಎತ್ಕೊಂಡಿದ್ರಿ. ಈ ಸಲ ಯಾವುದೂ ಇಲ್ಲ. ವಕ್ಫೇನಾ? ಇಲ್ಲ, ನೋಡಿ ಇದ್ರದ್ದು UPA ಕೊನೆಯ ಅವಧಿನಲ್ಲಿ ಮಾಡಿದಂಥ ಕೆಲವು ಅವಾಂತರಗಳು ಯಾವ ರೀತಿ ಮಾಡಿದ್ರು. ದೆಹಲಿನಲ್ಲಿ ಲಕ್ಷಾಂತರ ಕೋಟಿ ಬೆಲೆ ಬಾಳುವಂಥ ಪ್ರಾಪರ್ಟಿಗಳನ್ನ ಏಕಾಏಕಿ ರಾತ್ರೋರಾತ್ರಿ ಹೆಂಗಾಯಿತು, ಮತ್ತು ಕರ್ನಾಟಕದಲ್ಲಿ ಯಾವ ರೀತಿ ಇವತ್ತು ಅಜಿತ್ ಹನುಮಕ್ಕನವರು ನೆಕ್ಸ್ಟ್ ಡೇ ವಕಫ್ ಅಂತ ಪ್ರಾಪರ್ಟಿ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಒಂದು ಅಪಶಕನ ಮಾತಾಡಬೇಡಿ ಸರ್. ನಮ್ಮ ಅಲ್ಲ ಹೇಳಿದ್ದು ಯಾರು ಬಂದಿಲ್ಲ. ಇವ್ನ ಯಾವನ ಸೆಡೆ ನನ್ ಮಗ ಅಲ್ಲ ದೇವ್ರ ದಯೆ ಏನು ವಕ್ಫ್ ಕಣ್ ಬಿದ್ದಿಲ್ಲ ನಮ್ಮ ಮೇಲೆ. ಉದಾಹರಣೆ ಕೊಟ್ಟು ಮಾತಾಡಿದೆ ಅಷ್ಟೇ. ನಾನು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಇದು ಯಾವ್ದೋ ಜನ್ಮದ ಪುಣ್ಯ ಇರ್ಬೇಕು, ಇನ್ನು ಅಂತ ಕಣ್ ಬಿದ್ದಿಲ್ಲ. ಮಾಫಿಯಾಗಳಲ್ಲಿ 16 ರೀತಿ, ಅದ್ರಲ್ಲಿ ಲ್ಯಾಂಡ್ ಮಾಫಿಯಾನು ಒಂದು. ಇಲ್ಲಿ ಏನಾಗ್ತದೆ, ನಿಜವಾದ ಮುಸ್ಲಿಂಗೆ ಸಹಾಯ ಆಗ್ಬೇಕಾಗಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ ಮುಖ್ಯನ, ವಕ್ಫ್ ಪ್ರಾಪರ್ಟಿ ಮುಖ್ಯನ ಇವತ್ತು ಆಗ್ತಾ ಇದೆ. ಅದು ಪ್ರಾಪರ್ ಆಗಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕೇವಲ ಇದು ಮಾಫಿಯಾದವ್ರು ಮಾಡ್ಕೊಳ್ಳುವಂಥದ್ದಲ್ಲ, ಇದು ನಿಜವಾದ ಮುಸ್ಲಿಮರಿಗೆ, ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಮುಸ್ಲಿಮರಿಗೆ ಇದರಿಂದ ಉಪಯೋಗ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ಕೆಲವು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪ್ರಾಪರ್ಟಿ ಲೆಕ್ಕದಲ್ಲಿ ಅಕೌಂಟಬಿಲಿಟಿ ಇರಬೇಕಲ್ಲ. ಅಕೌಂಟಬಿಲಿಟಿ ಇಲ್ಲ ಅಂದ್ರೆ ಯಾವ ಲೆಕ್ಕ? ಮಜಾಯ. ನಿಮಗೆ ಕರ್ನಾಟಕದ ಒಂದು ಉದಾಹರಣೆ ಕೊಡ್ತೀನಿ. ಈ ರಾಯಚೂರಲ್ಲಿ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಸರ್, 7 ಎಕರೆ ಒಂದು ಜಮೀನು ಸರ್, 7 ಎಕರೆ ಒಂದು ಜಮೀನು ಸರ್, 3 ಎಕರೆನಲ್ಲಿ ಪಬ್ಲಿಕ್ಸು ಪಾಪ ಅವ್ನ ಮನೆ ಕಟ್ಕೊಂಡ್ಬಿಡ್ತಾರಲ್ಲ ಅವ್ನ ಜಾಗದಲ್ಲಿ. ಕಡೆಗೆ ಕೂತ್ಕೊಂಡು ಎಲ್ಲ ತೀರ್ಮಾನ ಮಾಡಿ ಅವನು ಒಂದು ಸೈಟ್ಗೆ ಇಷ್ಟು ಅಂತ ಹೇಳಿ ದುಡ್ಡು ಇಸ್ಕೊಂಡು ಆ ಜಮೀನನ್ನು ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ರೆಡಿ ಮಾಡ್ಕೊಡ್ತಾರೆ ಸರ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಓಕೆ ಓಕೆ. ಬೇರೆ ನೆಕ್ಸ್ಟ್ ಡೇ ವಕ್ಫ್ ಬೋರ್ಡ್ ಅಂತ ಅನೌನ್ಸ್ ಮಾಡ್ಬಿಡುತ್ತೆ ಸರ್. ಸರ್ ಅವ್ನು ಕೋರ್ಟ್ಗೆ ಹೋಗ್ತಾನೆ, ಕೋರ್ಟ್ಗೆ ಹೋಗಿ ಕೋರ್ಟಿಂದ ಕೇಸ್ ಗೆತ್ಕೊಂಡ್ಬರ್ತಾನೆ ಸರ್. ಗೆತ್ಕೊಂಡ್ಬಂದ್ಮೇಲೆ ಇದೇ ಈ ಸರ್ಕಾರ ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ ರಾಯಚೂರು ಒಳಗೆ ಅವನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ರಿಮೈನಿಂಗ್ 4 ಎಕರೆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡುತ್ತೆ. ದುಡ್ಡು ಕೊಟ್ಟು ಅವನ ಹತ್ರ ಸರ್ ಪರ್ಚೇಸ್ ಮಾಡಿ ಪಬ್ಲಿಕ್ಗೆ ಸೈಟ್ ಕೊಡ್ಲಿಕ್ಕೆ 29ನೇ ತಾರೀಕು ಫಂಕ್ಷನ್ ನಿಶ್ಚಯ ಮಾಡ್ತಾರೆ ಸರ್. ವೆರಿ ನೆಕ್ಸ್ಟ್ ಡೇ ವಕಫ್ ಅಂತ ಅನೌನ್ಸ್ ಆಗುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಚೆನ್ನಾಗಿ ಗೊತ್ತಿರ್ಬೇಕಾದ್ರದ್ದು. ಎಸ್, ನಾವು ಕವರ್ ಮಾಡಿದೀವಿ, ಮತ್ತೆ ಅಲ್ಲಿ ಮನೆ ಕಟ್ಟಿಸ್ಕೊಂಡು ಅವ್ರನ್ನ ಮಾತಾಡ್ಸಿದೀವಿ. ಮಾತಾಡಿದ್ರೆ ಸರ್ ಏಕಾಏಕಿ ಅವನು ಬೀದಿ ಪಾಲಾಗೋಗ್ಬಿಡ್ತಾನಲ್ಲ ಸರ್. ಅಲ್ಲಿ ನಾನು ಏನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮುಸ್ಲಿಮೇನೆ, ಬೇರೆ ಯಾರು ಅಲ್ಲಲ್ಲ. ಅವ್ನು ಹೇಳ್ತಾನೆ ನಾನು ಮುಸ್ಲಿಮ್ರಿ, ನನ್ನ ಆಸ್ತಿ ನೀವು ಹೆಂಗ್ ವಕಫ್ ಅಂತ ಅನೌನ್ಸ್ ಮಾಡ್ತೀರಾ? ನಾನು ಕೋರ್ಟಲ್ ಕೇಸ್ ಗೆತ್ಕೊಂಡ್ ಬಂದಿದ್ದೀನಿ, ನನ್ನ ಹತ್ರ ವ್ಯಾಪಾರ ಮಾಡಿ ನೀವು ಜಮೀನು ತಗೊಂಡಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ, ನನಗೆ ಸರ್ಕಾರ ದುಡ್ಡು ಕೊಟ್ಟಿದೆ, ನೆಕ್ಸ್ಟ್ ನೀವು ವಕಫ್ ಅಂತ ಹೆಂಗ್ ಸೇರಿಸ್ತೀರಾ ನೀವು ಅಂತ ಕೇಳ್ತಾನೆ. ಇದು ಒಂದು ಸಿಸ್ಟಮೇ ಇಲ್ವಲ್ಲ ಸರ್ ಇದು ಮಾಡ್ಬೇಕಾದ್ರೆ. ಯಾರ್ದೋ ಪ್ರಾಪರ್ಟಿನ ಏಕ್ದಮ್, ಅದರಲ್ಲೂ ನಮ್ಮ ನಿಮ್ಮ ಆರ್ಗ್ಯುಮೆಂಟ್ ಎಲ್ಲ ಕರೆಕ್ಟ್ ಸರ್, ಬಟ್ ಪಾಸ್ ಮಾಡೋದಕ್ಕೆ ಸುಮ್ಮನೆ ಅಂದ್ರೆ ಜನರಿಗೆ ತೋರ್ಸೋದಕ್ಕೆ ಟಾಕಿಂಗ್ ಪಾಯಿಂಟ್ ಆಗೋದಕ್ಕೆ ಮಾಡ್ತಿದ್ದೀರಾ. ನಂಬರ್ಸ್ ಎಲ್ಲಿದೆ ಅಂತ ರಾಜ್ಯಸಭೆಯಲ್ಲಿ ಹೆಂಗೆ ಪಾಸ್ ಮಾಡಿಸ್ತೀರಿ ಇದನ್ನ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಆಗುತ್ತೆ. ಅಭಿಪ್ರಾಯ ತಗೊಳ್ತಾರೆ, ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ತಾರೆ ಸರ್. ಏನಾಗ್ತಾ ಇದೆ ಅನ್ನತಕ್ಕಂಥದ್ದು ವಿಶ್ವಾಸ, ಮುಸ್ಲಿಮರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡ್ತಾರೆ ಅಂತಕ್ಕಂಥದ್ದು. ಯಾಕೆ ವಿಶ್ವಾಸಕ್ಕೆ ಬರ್ಬೇಕ್ರಿ? ಇದೊಳ್ಳೆ ಕಥೆ ಅಲ್ಲ. ಯಾಕೆ ಮುಸ್ಲಿಂ ವಿಶ್ವಾಸ? ಇದ್ರಲ್ಲಿ ಒಳ್ಳೇದಾಗುತ್ತೆ ಅಂದ್ಮೇಲೆ ಯಾಕೆ ಬರಬಾರ್ದು? ಒಳ್ಳೇದಾಗುತ್ತೆ ಅಂದ್ಮೇಲೆ ಯಾಕೆ ಬರಬಾರ್ದು? ಇದ್ರಲ್ಲಿ ಏನೋ ಅನ್ಯಾಯ ಆಗ್ತಾ ಇದೆ? ಮೋದಿಯವರು ಮೋಸ ಮಾಡ್ತಾ ಇದಾರ? ಅಜೆಂಡಾ ಇದೆ, ಅಜೆಂಡಾ ಇದೆ, ನೋ ಇದೆ. ಏನ್ ಅಜೆಂಡಾ ಇದೆ ಅಬ್ದುಲ್ ರಜಾಕ್? ಅಜೆಂಡಾ ಇದೆ ಅಬ್ದುಲ್ ರಜಾಕ್. ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ ಜಿಜ್ಜಿ. ಇದೇನು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಬಂದ ವಕ್ಫ್ ಆಕ್ಟ್ ಅಲ್ಲ. 1913ರಿಂದ ಆಮೇಲೆ 23ರಲ್ಲಿ ಮುಸಲ್ಮಾನ್ ವಕ್ಫ್ ಆಕ್ಟ್ ಅಂತ ಬಂತು. ಅದಾದ ನಂತರ ಹಂಗೆ 56ರಲ್ಲಿ ಇದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಒಂದು ಆಕ್ಟ್ ಅಂತ ಮಾಡ್ಕೊಂಡು. ಪಾಯಿಂಟ್ ನಂಬರ್ 1 ಸ್ವಾತಂತ್ರ್ಯ ಪೂರ್ವ. ಮುಸಲ್ಮಾನರಿಗೆ ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಗೋಸ್ಕರ ಪಾಯಿಂಟ್ ನಂಬರ್ 1 ಸ್ವಾತಂತ್ರ್ಯ ಪೂರ್ವ. ಸ್ವಾತಂತ್ರ್ಯ ಪೂರ್ವ ಫಸ್ಟ್. ಸೆಕೆಂಡ್ ಏನು ಅಂತ ಹೇಳಿದ್ರೆ ಇದು ಮುಸ್ಲಿಮ್ಸ್ಗೋಸ್ಕರ ದೇಣಿಗೆ ಬಂತು ಅಂತ ಎಲ್ಲ ಸರಿ ಅಂತಲ್ಲ. ಅಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗಂತಲ್ಲ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಅಲ್ಲ ಈ ಬ್ರಿಟಿಷರು ಇಂತ ಅವಕಾಶ ಕೊಟ್ಟಿರಲಿಲ್ಲ. ಮುಂಚೆ ಅವಾಂತರ ಮಾಡ್ತು, ಕಾಂಗ್ರೆಸ್ ಕೊಟ್ಟಿದ್ದು ಅಂತಿದಾರಲ್ಲ.
ಅದಕ್ಕೋಸ್ಕರ ಈ ಮಾತನ್ನು ನೀವು ಮಾತಾಡಿ, ಏನೇನ್ ಮಾತಾಡೋಕೆ ಮಾತಾಡಿ. ಕಾಂಗ್ರೆಸ್ ಕೊಟ್ಟ ಗಿಫ್ಟ್ ಏನಲ್ಲ ನನ್ನ ಮಗನೇ ಜಾಡ್ ಸ್ವದ್ದೆ ಅಂದ್ರೆ ನಿಮ್ಮ ಅವ ಕುಡಿಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು ಮುಸಲ್ಮಾನರಿಗೆ. ಇದು ಬ್ರಿಟಿಷರ ಕಾಲದಿಂದ 1913 ಇಂದಾನೇ ಮುಸಲ್ಮಾನ್ ವಕ್ಫ್ ಆಕ್ಟ್ ಅನ್ನೋದು ಇದ್ದೇ ಇತ್ತು. ಆ ಕಾಲದಿಂದನೂ ಮುಸಲ್ಮಾನರು ಒಂದು ದೇಣಿಗೆನ ಕೊಡ್ತಾರೆ, ಒಂದು ದೇವರ ಇದರಲ್ಲಿ ಒಂದು ಚಾರಿಟಿಗೋಸ್ಕರ ಅಂತ ಹೇಳ್ಬಿಟ್ಟು ಆ ಜಾಗವನ್ನ ಕೊಡ್ತಾರೆ. ಒಂದೇನಿದೆ ಮುಸಲ್ಮಾನರಲ್ಲಿ ಅಂತ ಹೇಳಿದ್ರೆ, ಇವಾಗ ಒಂದ್ಸಲ ನಾನು ಈ ಮಸೀದಿಯನ್ನ ಕಟ್ಟಿಸ್ಬಿಟ್ಟೆ, ಅದಾದ್ಮೇಲೆ ನನ್ನ ಮನೆಯಲ್ಲೇನೋ ಬಡತನ ಬಂತು ಅಂತ ಆ ಮಸೀದಿ ಜಾಗ ನನಗೆ ವಾಪಸ್ ಕೊಡಿ ಅಂತ ಕೇಳಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ಗೋಸ್ಕರ ಅಂತ ವಕ್ಫಿರೋದು. ಇವತ್ತು ಇವರು ಅಮೆಂಡ್ಮೆಂಟ್ ಅನ್ನ ತರ್ತಿದಾರಲ್ಲ, ಇವಾಗ ಅಶ್ವಥ್ ನಾರಾಯಣ್ ಸರ್ ಹೇಳಿದಾಗ ಹೇಳೋ ಪ್ರಕಾರ ಇದು ಮುಸಲ್ಮಾನರಿಗೆ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗಂಗಿದ್ರೆ ಮಾಡ್ಲಿ, ನಾವು ಸಹಕಾರ ಮಾಡ್ತೀವಿ. ಆದ್ರೆ ಹಿಡನ್ ಅಜೆಂಡಾ ಇಟ್ಕೊಂಡು ವಾಟ್ ಈಸ್ ಹಿಡನ್ ಅಜೆಂಡಾ? ಸಿಂಪಲ್ ಒಂದು ಮಾತು ಯಾವ ಇವೆಲ್ಲ ಹೇಳ್ತೀನಿ. ವರ್ಕ್ ಬೈ ಯೂಸರ್ ಅನ್ನೋದೊಂದು ಇದೆ. ಓಕೆ, ಅದನ್ನ ಹೇಗೆ ಇವರು ತೆಗ್ದಾಕ್ಬೇಕು ಅಂತ ಬಿಟ್ಟು ಅಮೆಂಡ್ಮೆಂಟ್ ತಗೋ ಬರ್ತಾರೆ. ಓಕೆ, ವರ್ಕ್ ಬೈ ಯೂಸರ್ ಅಂತ ಹೇಳಿದ್ರೆ ಒಂದು ಕಾಲದಿಂದ ಒಂದು ಪೂಜೆ ನಡ್ಕೊಂಡ್ ಬರ್ತಾ ಇದೆ. ವಿದ್ಯಾ ಕಾಲೇಜ್ ಪಕ್ಕದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಅದೊಂದು ಪೂಜೆ ನಡ್ಕೊಂಡ್ ಬರ್ತಾ ಇದೆ, ಅದೊಂದು ದೇವಸ್ಥಾನ. ಅದ್ರ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಸಿಕ್ಕಕ್ ಸಾಧ್ಯನಾ? ಇಲ್ಲ. ಅದೇ ತರ ವರ್ಕ್ ಬೈ ಯೂಸರ್ ಒಂದು ನಡೀತಾ ಇದೆ. ಇವಾಗ ಅದನ್ನ ನೀವು ತೆಗೆದಾಕಿದ್ರೆ ನಾಳಿನ ಪ್ರತಿಯೊಂದು ಮಸೀದಿನಲ್ಲಿ ಪ್ರಜ್ಞೆ ಇರ್ತೀರ. ಅಲ್ರಿ, ಕಂಡ ರೈತರ ಜಮೀನಿನಲ್ಲಿ ಎಲ್ಲೋ ಒಂದು ಮಜಾರ್ ಇದೆ ನೋಡಿ, ಎಲ್ಲೋ ಒಂದ್ ಕಡೆ ನೋಡಿ, ಒಂದ್ ಮಾತು ಹೇಳ್ತೀನಿ, ಗೆಜೆಟ್ ನೋಟಿಫೈಡ್ ಪ್ರಾಪರ್ಟಿ ಇದ್ರೆ ಮಾತ್ರ ಒಗ್ಬೋಟ್ ಕೇಳಕ್ ಬರುತ್ತೆ. चीटिंग करता है तू, चीटिंग 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 करता है तू. ಕಾಲಂ ನಂಬರ್ 11 ನಲ್ಲಿ ರೈತರ ಜಮೀನಲ್ಲಿ ಹೆಂಗ್ ವಕ್ಫ್ ಬೋರ್ಡ್ ಹೆಸರು ಬಂತು? ಯಾರೋ ಒಬ್ಬ ಏನಾದ್ರು ಒಂದು ತಪ್ಪನ್ನ ಮಾಡಿದ್ರೆ ಅದನ್ನ ಇಡೀ ಸಿಸ್ಟಮ್ ತಪ್ಪು ಅಂತ ಹೇಳ್ಬೇಡಿ. सिस्टम पार देंगे, सिस्टम पार देंगे. ವಕ್ಫ್ ಸಿಸ್ಟಮ್ ಇಸ್ಲಾಂ ಧರ್ಮದಿದೆಯಲ್ಲ, ಇದು ಮುಸಲ್ಮಾನರ ಒಳ್ಳೇದಿಗೋಸ್ಕರ. ಇವಾಗ ನಂತರ ಹಣ ಜಾಸ್ತಿ ಇದೆ, ನಾನು ಬಡವರಿಗೋಸ್ಕರ ಅವ್ನು ಕೊಡಬೇಕು, ಆದ್ರೆ ಅದನ್ನ ಮೇಂಟೈನ್ ಮ್ಯಾನೇಜ್ ಮಾಡಕ್ಕೆ ಅಬ್ದುಲ್ ರಜಾಕ್ ಮೂಲಕ ಈ ಕಾರ್ಯಕ್ರಮ ನೋಡ್ತಾ ಇರುವ ಪ್ರತಿಯೊಬ್ಬರು, ವಿಶೇಷವಾಗಿ ಮುಸ್ಲಿಂ ಮುಖಂಡರಲ್ಲಿ ಒಂದು ಚಾಲೆಂಜ್ ಮಾಡ್ತೀನಿ ನಾನು. ಇದು ಆಕ್ಚುಲಿ ಚೆನ್ನಾಗಿರೋದು. ಚಾಲೆಂಜ್ ಇದೆ ಅಬ್ದುಲ್ ರಜಾಕ್. ಮಾಡಿ ಸರ್. 2006ರಲ್ಲಿ 1,20,000 ಎಕರೆ ಇತ್ತು ವಕ್ಫ್ನ ಆಸ್ತಿ. ಹೌದು. 2024ಕ್ಕೆ ಅದು 9,40,000 ಎಕರೆ ಆಗಿದೆ. ಸ್ಕ್ರೀನ್ ಮೇಲೆ ನಂಬರ್ಸ್ ಹಾಕ್ಬಿಡಿ. 1,20,000 2006ರಲ್ಲಿ ಇತ್ತು, 9,40,000 ಈಗಾಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. 2006ಕ್ಕಿಂತ ಮುಂಚಿನ ಜಮೀನಿನ ವಿಷಯಕ್ಕೆ ನಾನು ಹೋಗೋದಿಲ್ಲ, ಆಯ್ತಪ್ಪ, ವಕ್ಫ್ ಅಂತ ಅನ್ಕೊಳ್ಳೋಣ. 1,20,000 ಎಕರೆ ಈಗ 9,40,000 ಆಗಿದೆಯಲ್ಲ. 2006ರಿಂದ 2024 ತನಕ ಹೆಚ್ಚುವರಿಯಾಗಿ 8,20,000 ಎಕರೆ ವಕ್ಫಿಗೆ ಬಂದಿದೆ ಅಂತ ಅರ್ಥ. 8,20,000 ಎಕರೆ. ಈ ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಡ್ಬಿಡಿ, ಚಾಲೆಂಜ್ ಏನು ಅನ್ನೋದು ಕೇಳಿಸ್ಕೊಳ್ಳಿ. ಈ 8,20,000 ಎಕರೆ ಜಮೀನನ್ನ ಯಾರ್ಯಾರು ವಕ್ಫಿಗೆ ದಾನ ಮಾಡಿದ್ರು ಅನ್ನುವ ದಾನ ಪತ್ರಗಳನ್ನ ದೇಶದ ಮುಂದೆ ವಕ್ಫ್ ಬೋರ್ಡ್ ಇಡಬೇಕಷ್ಟೇ. ಇಡಬೇಕಷ್ಟೇ. ಸಿಂಪಲ್ ಅಷ್ಟೇ.